ವೆಲ್ಕಮ್ ಟು ತುಳಜಾ ಫ್ಯಾಮಿಲಿ ಥ್ರೆಡ್ಸ್. ಇವತ್ತು ಮೆಂತೆ ಚಪಾತಿ ಜೊತೆಗೆ ಬೆಳ್ಳುಳ್ಳಿ ಕಾಯಿ ಚಟ್ನಿಯನ್ನು ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಮೆಂತೆ ಸೊಪ್ಪು, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿಣ, ಅಜ್ವಾನ, ಉಪ್ಪು, ಎಳ್ಳು. ಇಷ್ಟು ಸಾಮಗ್ರಿಗಳಿಂದ ನಾವು ಕ್ವಿಕ್ಕಾಗಿ ಹೆಲ್ದಿಯೆಸ್ಟ್ ವೇನಲ್ಲಿ ನಾವು ಮೆಂತೆ ಚಪಾತಿಯನ್ನು ಮಾಡ್ಕೋಬೋದು. ಇಲ್ಲಿ ಮೊದಲಿಗೆ ಗೋಧಿ ಹಿಟ್ಟಿಗೆ ಅರಿಶಿನ ಪುಡಿಯನ್ನು ತಗೊಂಡಿದ್ದೀನಿ. ಎಲ್ಲ ಒಂದೊಂದಾಗಿ ಸಾಮಗ್ರಿಗಳನ್ನು ಹಾಕೊಳ್ಳೋಣ. ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಳ್ಳು. ಈಗ ಇದಕ್ಕೆ ಒಂದು ಸ್ವಲ್ಪ ಖಾರಕ್ಕೆ ನಾನು ಇಲ್ಲಿ ಖಾರ ಹಾಕೋಬೇಕಲ್ಲ, ಸೊ ಹಾಗಾಗಿ ಮಿಕ್ಸಿಗೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಇದೆರಡನ್ನೂ ಪೇಸ್ಟ್ ಮಾಡಿ ನಾನು ಇದಕ್ಕೆ ಖಾರಕ್ಕೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು. ಇದೆಲ್ಲನೂ ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರ್ತಿ ಜಾಸ್ತಿ ನೀರನ್ನು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು. ನೋಡಿ, ಹಿಟ್ಟು ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅಷ್ಟರಲ್ಲಿ ಬೆಳ್ಳುಳ್ಳಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಕಾಯಿ ಆಮೇಲೆ ಜೀರಿಗೆ, ಇಲ್ಲಿ ಮೆಣಸಿನ್ಕಾಯಿನ ತಾಳಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ನೀರೇನು ಸೇರಿಸ್ಬೇಡಿ, ಸುಮ್ಮನೆ ಏನಂದರೆ ಫ್ಯೂ ಡ್ರಾಪ್ಸ್ ಅಷ್ಟೇ ನೀರನ್ನು ಸೇರಿಸ್ಕೊಳ್ಳಿ. ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗಟ್ಟಿಯಾಗಿಯೇ ಇರಬೇಕು. ಇದಕ್ಕೆ ನೀರನ್ನು ಸೇರಿಸಬಾರ್ದು, ಸುಮ್ಮನೆ ಒಂದು ಡ್ರಾಪ್ಸ್ ಅಷ್ಟೇ ನೀರನ್ನು ಸೇರಿಸ್ಕೊಳ್ಳಿ. ಆಮೇಲೆ ಹಿಟ್ಟು ನೆಂದಿದೆ. ಹಿಟ್ಟು ನೆಂದ ತಕ್ಷಣ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ಲಟ್ಟಿಸ್ಕೊಳ್ಳಿ, ಸಾಫ್ಟಾಗಿ ಬರುತ್ತೆ. ಎಡ್ಜಸ್ಸಿಗೆ ಲಟ್ಟಿಸ್ಕೊಳ್ಳಿ ನೀವು ಜಾಸ್ತಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಂಚು ಕಾದಿದೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗಿದು ಆಗಿದೆ, ರೆಡಿ ಟು ಸರ್ವ್.